ಮೋದಿ ಮೂರನೆಯ ಬಾರಿ ಮತ್ತೆ ದೇಶದ ಪ್ರಧಾನಮಂತ್ರಿಯಾಗಿ ಆಗುತ್ತಾರೆ ಎಂದು ಬ್ಯಾರಿಸ್ಟರ್ ಮತ್ತು ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಪ್ರತಾಪ್ ರಾವ್ ಪಾಟೀಲ್ ಅವರು ಹೇಳಿದರು. ಅವರು ರವಿವಾರ ದಿನಾಂಕ 5/5/2024ರಂದು ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ, ಬ್ಯಾರಿಸ್ಟರ್ ಹಾಗೂ ಜೆಡಿಎಸ್ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷ ಪ್ರತಾಪ್ ರಾವ್ ಪಾಟೀಲ್ ಅವರು ತಮ್ಮ ಅನಿಸಿಕೆಯನ್ನು ಹೊರಹಾಕಿದರು. ಮೂರನೇ ಬಾರಿ ಮತ್ತೆ ಮೋದಿ ದೇಶದ ಪ್ರಧಾನಿಯಾಗುತ್ತಾರೆ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಹಾಗೂ ಅಣ್ಣಾ ಸಾಹೇಬ್ ಜೊಲ್ಲೆ ಕೇಂದ್ರದಲ್ಲಿ ಮಂತ್ರಿಯಾಗುತ್ತಾರೆ ಎಂದು ತಿಳಿಸಿದರು. ದೇವೇಗೌಡರ ಕೂಡ ಹೇಳಿದ್ದಾರೆ. ಮೂರನೇ ಬಾರಿ ಮೋದಿ ಪ್ರಧಾನಮಂತ್ರಿಯಾಗುವುದನ್ನು ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ ಎಂದು ಹೇಳಿದರು. ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆದರೂ ಇನ್ನೂ ಅಭಿವೃದ್ಧಿ ಕೆಲಸಗಳು ಏನೇ ಆಗಿಲ್ಲ. ರಾಜ್ಯ ಸರ್ಕಾರ ಬಂದು ಒಂದು ವರ್ಷ ಆಯಿತು, ಇನ್ನೂ ಅಭಿವೃದ್ಧಿ ಕೆಲಸಗಳೇ ಇಲ್ಲ. ಅವರಿಗೆ ನನಗೆ ಅನಿಸ್ತದೆ ಬಜೆಟ್ ಪ್ರಾಬ್ಲಮ್ ಐತೆ. ಬಜೆಟ್ ಬೇಕಷ್ಟು ಬಜೆಟ್ ಇಲ್ಲ, ಆದ್ದರಿಂದ ಏನು ಹಂಗೇನು ಕಾಣಿಸುವಂಗೆ ಕೆಲಸ ಆಗಿಲ್ಲ ಅಂತ ಹೆಂಗೆ ನನ್ನ ಅಭಿಪ್ರಾಯ. ಕೊನೆಯದಾಗಿ ಮೋದಿ ಅವ್ರ ಎಲೆಕ್ಷನ್ ನಾ ತಂದು ಲೋಕಸಭಾ ಠೀಕ್ 2024 ಅದ್ರಾಗ ಎಲ್ಲಿ ಅದರಲ್ಲಿಲ್ಲ ಮೋದಿ 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 ಯಾರಿಗೂ ಮತ್ತೊಬ್ಬರಿಗೆ ಅಲ್ಲಿ ಕಾಂಪಿಟೇಷನ್ ಮಾಡೋಕ್ಕಿಲ್ಲ, ಇಲ್ಲಿ ಜಾಗನೇ ಇಲ್ಲ ಅಂತ ಯಾರು ಕಾಂಪಿಟೇಟ್ರೂ ಇಲ್ಲ. ಆಲ್ ಓವರ್ ಇಂಡಿಯಾ ಓನ್ಲಿ ಮೋದಿ. ಈ ಎಲೆಕ್ಷನ್ ಹಂಗಾಗಿತ್ತು, ಬೇರೆ ಬೇರೆ ಕಾರಣ ಆಗಿತ್ತು, ಆಗಿತ್ತು. ದಿಸ್ ಈಸ್ ಮೋದಿ ಎಲೆಕ್ಷನ್ ಟು ಬ್ರಿಂಗ್ ಹಿಮ್ ಆ್ಯಸ್ ಪ್ರೈಮ್ ಮಿನಿಸ್ಟರ್ ಅಗೇನ್ ಫಾರ್ ದ ಥರ್ಡ್ ಟೈಮ್. ರಿಯಲ್ ಫ್ಯಾಕ್ಟ್ ನನಗೆ ಹಿಂಗೆ ಅನಿಸ್ತದೆ. ಪೀಪಲ್ ವಾಂಟ್ ಹಿಮ್ ಬ್ಯಾಕ್ ಆಸ್ ಪ್ರೈಮ್ ಮಿನಿಸ್ಟರ್. ಮತ್ತೇನು ಹೇಳ್ರಿ ಅದ್ರ ಬಗ್ಗೆ ಏನು ಹೇಳ್ತಾರೆ. ದೇವೇಗೌಡರು ಒಂದು ಅನುಭವ ಮಾತು ಅಂದ್ರೆ, ನೋಬಡಿ ಕ್ಯಾನ್ ಸ್ಟಾಪ್ ಮೋದಿ ಫ್ರಮ್ ಬಿಕಮಿಂಗ್ ಪ್ರೈಮ್ ಮಿನಿಸ್ಟರ್ ಅಗೇನ್ ಥರ್ಡ್ ಟೈಮ್. ಅದೇ ಕರೆಕ್ಟ್. ಅವರು ಇದಾಗಿದ್ದಾರೆ, ಅಲಯನ್ಸ್ ಆಗಿದ್ದಾರೆ ವಿತ್ BJP. ಆ್ಯಂಡ್ ಅವರೇನೊಂದು 3-4 ಸೀಟ್ ಕೊಟ್ಟಿದ್ದಾರೆ. ಉಳಿದೆಲ್ಲ ಕಡೆ ನಾವು BJP ಸಪೋರ್ಟ್ ಮಾಡೋದು. ಗುಡ್ ಚಾನ್ಸಸ್. ವಿ ಆರ್ ಫೈಟಿಂಗ್ ಟು ವಿನ್. ಮೈತ್ರಿಕೂಟದಲ್ಲಿ ಎಷ್ಟು ಬರ್ಬೋದು ಸರ್? JDS ಎಷ್ಟು ಬರ್ಬೋದು ರೀ? ಆಲ್ 3 ಬರ್ಬೋದು ರೀ. ವಿ ಆರ್ 3. ಲಾಸ್ಟ್ ಟೈಮ್ 1,20,000 ತನಕ ಬಂದಿತ್ತು ರೀ ಡಿಫ್ರೆನ್ಸ್. ಅದಕ್ಕಿಂತ ಹೆಚ್ಚಾಗ್ಬೋದು ರೀ ಸರ್. ಮೈಂಡ್ ಕ್ಲಿಯರ್ ಐತೆ ರೀ. ನಾವು ಮೋದಿ ಬೇಕು, ಅವ್ರ ಕ್ಯಾಂಡಿಡೇಟ್ ವೋಟ್ ಹಾಕ್ತೀವಿ. ಪ್ರೈಮ್ ಮಿನಿಸ್ಟರ್ ಮೋದಿ ಬೇಕು. ಕಾಂಗ್ರೆಸ್ ಗ್ಯಾರಂಟಿ ಬಗ್ಗೆ ಅದರದ್ದೇನು ಎಫೆಕ್ಟ್ ಕಾಣಿಸ್ಲಿಲ್ಲ ಮಂದಿ, ನನಗೇ ಕಾಣಿಸ್ಲಿಲ್ಲ. ಮಂದಿ ಅದನ್ನು ನನಗೇನು ನೆನಪು ಮಾಡಿ ಅದನ್ನು ಪಾಯಿಂಟ್ಔಟ್ ಏನು ಮಾಡಲಿಲ್ಲ. ಮೋದಿ ಬಂದರೆ ಏನು ಮಾಡ್ತಾನೆ ಈ ಸರಿ, ನೆಕ್ಸ್ಟ್ ಮಂದಿ ಮುಂದೆ ಹೆಜ್ಜೆ ಇಡಾಗ್ತೈತೆ.